ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ನೋಡ್ರಿ, ನಿಮಗೆ ಬಾಯಲ್ಲಿ ನೀರು ಬರುತ್ತೆ ಆ ಥರ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಂದರೆ, ಯಾರಿಗೆಲ್ಲ ಜ್ವರ ಎಲ್ಲ ಬಂದು, ಈಗ ಜ್ವರ ಜಾಸ್ತಿ ಇದೆ, ಎಲ್ಲರ ಮನೆಯಲ್ಲೂ ಜ್ವರ ಅಂತಿದ್ದಾರೆ. ಅಂಥವ್ರಿಗೆ ಜ್ವರ ಬಂದು ಬಾಯೆಲ್ಲ ಕೆಟ್ಟೋಗಿದ್ರೆ ಈ ಥರ ನಾನು ಮಾಡ್ತಿದ್ದೀನಲ್ವ, ಈ ರೆಸಿಪಿ ಮಾಡ್ಕೊಂಡು ಸ್ವಲ್ಪ ಮುದ್ದೆನೋ ಇಲ್ಲ ಅನ್ನನೋ ಚಪಾತಿನ ತಿಂತಾ ಇದ್ರೆ ಬಾಯಿ ಹಂಗೆ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಅಂತಹ ರೆಸಿಪಿ ನಾನು ಹೇಗೆ ಮಾಡೋದಂತ ತೋರಿಸ್ತೀನಿ. ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡ್ಕೊಂಡು ಬನ್ನಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ನಾನು ನೋಡಿ 1 ಸ್ಪೂನ್ ಆಗೋವಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕೋದು ಬೇಡ, 1 ಸ್ಪೂನ್ ಹಾಕಿದ್ರೆ ಸಾಕು. ಈ ಸ್ಪೂನಲ್ಲಿ 1 ಸ್ಪೂನು, ನೀವು ಯಾವುದ್ರಲ್ಲಿ ಅಳತೆ ಮಾಡ್ಕೊಳ್ತೀರ ಅದ್ರಲ್ಲಿ 1 ಸ್ಪೂನಷ್ಟು ಮೆಂತ್ಯ ಹಾಕಿದ್ರೆ ಸಾಕು. ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು, ಅದೇ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಹಾಗೆಯೇ ಒಂದು 2 ಸ್ಪೂನಷ್ಟು ಧನಿಯಾ ಹಾಕೋಣ. ಇಲ್ಲಾಂದರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ನಿಮ್ಗೇನಾದ್ರು ಧನಿಯಾ ಫ್ಲೇವರ್ ಜಾಸ್ತಿ ಬೇಡ ಅಂದರೆ ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಇವತ್ತು ನಾನು 2 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ನಾನು, ಹಂಗಾಗಿ 2 ಸ್ಪೂನಷ್ಟು ಧನಿಯಾ ಹಾಕ್ತಾಯಿದ್ದೀನಿ. ನೋಡಿ 2 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಅದೇ ಸ್ಪೂನಲ್ಲೇ ಎಲ್ಲ ಒಂದೇ ಸ್ಪೂನಲ್ಲಿ ಅಳತೆ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು 2 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆನೇ ಕಮ್ಮಿ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು. ಇವಿಷ್ಟು ಎಣ್ಣೆ ಏನು ಹಾಕ್ತಲೇ ಡ್ರೈ ಆಗಿ ಹುರ್ಕೊಂಡು ಬರೋಣ. ಜಾಸ್ತಿ ಹುರ್ಕೊಳ್ಳೋದು ಬೇಡ, ಸೀದೋಗಂಗೆ ಕಮ್ಮಿ ಉರಿಯಲ್ಲೇ ಸ್ವಲ್ಪ ಅದು ಘಮ ಬರುತ್ತೆ. ನಾನು ಹುರಿತಾ ಇದ್ದರೆ ಆ ಕಾಳೆಲ್ಲ ಧನಿಯದು ಮೆಣಸು ಎಲ್ಲ ಮೆಂತ್ಯದು ಎಲ್ಲ ಘಮ ಬರುತ್ತೆ. ಅಷ್ಟು ಹುರಿದ್ರೆ ಸಾಕಾಗುತ್ತೆ, ಜಾಸ್ತಿ ಹುರ್ಕೋಬಾರ್ದು. ಈಗ ಹುರಿದಿರೋಂಥದ್ದು ಒಂದು ಪ್ಲೇಟ್ಗೆ ಸಪ್ರೇಟ್ ತಕ್ಕೊಳ್ಳೋಣ. ಈ ಥರ ಸಪ್ರೇಟ್ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಇದು ತಣ್ಣಗೆ ಹಾಕ್ಬಿಡೋಣ. ಹಾಗೆಯೇ ನಾನು ಈಗ ನೋಡಿ ಒಂದು ಪ್ಲೇಟಲ್ಲಿ ಒಂದು 20 ನನಗೆ ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗಾಗಿ ಒಂದು 20 ಖಾರದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಎಷ್ಟು ಚಟ್ನಿ ಮಾಡ್ತೀರೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಮಾಡೋಂಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಮಾಡೋಂಗಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ನೀವು ಎಷ್ಟು ಮಾಡ್ತೀರೋ ಅಷ್ಟಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಅಷ್ಟೇ ಎಣ್ಣೆ ಏನು ಹಾಕೋದಲ್ಲೇ ಹುರಿಯೋಣ, ಲೈಟಾಗಿ ಹುರಿಯೋಣ. ಜಾಸ್ತಿ ಹುರಿದ್ರೆ ಘಾಟ ಆಗ್ಬಿಡುತ್ತೆ, ಹಾಗೆಯೇ ಸೀದೋಗ್ಬಿಡುತ್ತೆ. ಕಮ್ಮಿ ಹುರಿಯಲ್ಲೇ ಒಂದು 2 ನಿಮಿಷ ಹಾಗೆ ಹುರ್ಕೊಂಡು ಬರೋಣ. ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಮೆಣಸಿನ್ಕಾಯಿ ತಗೊಳ್ಳಿ. ಕಲರು ಮತ್ತು ರೆಡ್ ಬರುತ್ತಲ್ಲ, ಅದಕ್ಕೋಸ್ಕರ ಬಣ್ಣಕ್ಕೋಸ್ಕರ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ಅದರಲ್ಲಿ ಸ್ವಲ್ಪ ಖಾರ ಇರುತ್ತೆ, ಲೈಟಾಗಿರುತ್ತೆ, ಜಾಸ್ತಿ ಇರೋಲ್ಲ. 2 ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನೀವು ಸ್ವಲ್ಪ ಆದರೆ ಧನಿಯಾ ಎಲ್ಲ ಹುರ್ಕೊತೀವಲ್ಲ, ಅದ್ರ ಜೊತೆ ಮಿಕ್ಸ್ ಮಾಡಿ ಹುರ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಹಾಗಾಗಿ ಸಪ್ರೇಟ್ ಹುರ್ಕೊತಾ ಇದ್ದೀನಿ. ನಿಮ್ಗೆ ಸಪ್ರೇಟ್ ಹುರ್ಕೊಳಕ್ಕಾಗಲ್ಲ ಅಂದರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಹುರ್ಕೋಬೋದು, ಬಟ್ ಸೀದೋಗ್ಬಿಡುತ್ತೆ ಮೆಣಸಿನ್ಕಾಯಿ. ಹಂಗಾಗಿ ಸಪ್ರೇಟ್ ಹುರ್ಕೊಂಡ್ರೆ ಒಳ್ಳೆಯದು, ಸಪ್ರೇಟಾಗಿ ಹುರ್ಕೊಳ್ಳಿ. ಆಗಿದೆ, ಇದನ್ನು ಸಪ್ರೇಟ್ ಎತ್ಕೊಂಡು ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ಒಂದು 10 ನಿಮಿಷ ನೋಡಿ ತಣ್ಣಗೆ ಹಾಕ್ಬಿಡೋಣ. ಈ ಥರ 2 ಆದರೆ ಸಾಕು, ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು 5 ನಿಮಿಷ ಹಾಗೆ ತಣ್ಣಗೆ ಹಾಕ್ಬಿಡೋಣ. ಈಗ ನಾನು ಅದೇ ಬಾಣಲಿಗೆ ಒಂದು 2 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸನ್ಪ್ಯೂರ್ ಆಯಿಲ್ನ ಬಳಸ್ತಾಯಿದ್ದೀನಿ ನಾನು. ನೀವು ಯಾವುದು ಯೂಸ್ ಮಾಡ್ತೀರೋ ಅದನ್ನು ನೀವು ಬಳಕೆ ಮಾಡ್ಕೋಬೋದು. ಇವತ್ತು ನಾನು ಸನ್ಪ್ಯೂರ್ ಆಯಿಲ್ ಬಳಸ್ತಾಯಿದ್ದೀನಿ. ಡೈಲಿ ಮನೆಗೆ ಏನು ಬಳಸ್ತಾಯಿದ್ದೀನೋ ಅದನ್ನೇ ಬಳಸ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ನಾನು ಒಂದು 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ. ಆ ಬೆಳ್ಳುಳ್ಳಿನ ಎಣ್ಣೆಗೆ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹುರಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗೋದು, ಜಾಸ್ತಿ ಬೇಡ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಜಾಸ್ತಿ ಬೇಡ. ಇದನ್ನೀಗ ಒಂದು ಸಪ್ರೇಟ್ ಬೌಲ್ಗೆ ನಾನು ಎತ್ತಿಟ್ಕೊತಿದ್ದೀನಿ. ಆಮೇಲೆ ಇದನ್ನು ನಾನು ಬಳಸ್ತೀನಿ. ಈಗ ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಬೆಳ್ಳುಳ್ಳಿ ಏನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಫ್ರೈಗೆ ಈಗ ನೋಡಿ ಇನ್ನೂ ಸ್ವಲ್ಪ ಎಣ್ಣೆ ಇದೆ. ಅದೇ ಬಾಣಲಿಗೆ ನಾನು 1 kg ಆಗೋಷ್ಟು ಈರುಳ್ಳಿನ, ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ನೀವು ಸಾಂಬಾರು ಈರುಳ್ಳಿ ಇದ್ದರೆ ಸಾಂಬಾರು ಈರುಳ್ಳಿನಾಗ ಹಾಕ್ಕೊಳ್ಳಿ. ಇಲ್ಲ ಮೀಡಿಯಮ್ ಸೈಜ್ ಈರುಳ್ಳಿ ಇದ್ದರೆ 1 ಈರುಳ್ಳಿನ 2 ಭಾಗ ಮಾಡಿದರೆ ಸಾಕಾಗುತ್ತೆ. ಈರುಳ್ಳಿಯನ್ನು ಹಾಕೋಣ ಬಾಣಲಿಗೆ. ಎಣ್ಣೆ ಅದೇ ಇದೆಯಲ್ಲ, ಅದೇ ಎಣ್ಣೆಗೆ ನಾವು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈಗ ನೀವು ಸ್ವಲ್ಪ ಉರಿನ ಜಾಸ್ತಿ ಇಟ್ಕೊಂಡು ಬಾಡಿಸ್ಕೊಂಡ್ರೆ ಆಗುತ್ತೆ. ಸಣ್ಣಗೆ ಉರಿ ಇಡಬೇಕಂತ ಹೇಳಿರೋದು. ಈಗ ಈರುಳ್ಳಿ ಹಾಕಿದ್ದೀವಲ್ಲ, ಈರುಳ್ಳಿ ಎಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಾಡಬೇಕು. ಹಾಗಾಗಿ ಉರಿ ಜಾಸ್ತಿ ಮಾಡ್ಕೊಂಡು ಚೆನ್ನಾಗಿ ಬಾಡ್ಸೋಣ ಈರುಳ್ಳಿ. ನೋಡಿ ಒಂದು ಅರ್ಧ ಭಾಗದಷ್ಟು ಈರುಳ್ಳಿ ಅದನ್ನು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು, ಜಾಸ್ತಿ ಬೇಡ, 1 ಚಿಟಿಕೆಯಷ್ಟು ಅರಿಶಿನ ಹಾಕೋಣ. ಹಾಗೆಯೇ ನಾನು ಒಂದು ಚಿಕ್ಕದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೋಡಿ ಚಿಕ್ಕದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು. ಆ ಹುಣಸೆಹಣ್ಣಿನ ಜೊತೆ ನಾನು ಹಾಕ್ತಾಯಿದ್ದೀನಿ. ಈರುಳ್ಳಿ ಜೊತೆ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಮತ್ತು ಈರುಳ್ಳಿ ಎಲ್ಲನ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದ್ರೇ ಚಟ್ನಿ ಚೆನ್ನಾಗಿರೋದು, ಇಲ್ಲಾಂದರೆ ಹಸಿ ಇರುತ್ತೆ.
ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಣ್ಣಗಾಕ್ಬಿಟ್ಟು ನಾವು ಫಸ್ಟ್ ಏನು ಹುರಿದಿಟ್ಕೊಂಡಿದ್ವಲ್ಲ ಡ್ರೈ ಆಗಿ ಮಸಾಲೆನ ಅದನ್ನು ನಾವು ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿ ಎಷ್ಟು ಕಲರ್ಫುಲ್ ಆಗೈತೆ, ಎಷ್ಟು ಕಲರಾಗಿ ಕಾಣುತ್ತೆ ಅಂತ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ರುಬ್ಬಿರೋಂಥ ಪೌಡ್ರ್ ರೆಡಿಯಾಗಿದೆ. ಈಗ ನಾವು ಈರುಳ್ಳಿನೂ ಪೇಸ್ಟ್ ಮಾಡ್ಕೊಂಡು ಬರೋಣ. ಮತ್ತು ನಾನು ಇನ್ನೊಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರಿಗೆ ನಾನು ನೋಡಿ ತಣ್ಣಗಾಕ್ಬಿಟ್ಟಿದ್ನಲ್ಲ ಈರುಳ್ಳಿ ಮತ್ತು ಹುಣಸೆಹಣ್ಣು ಏನು ಫ್ರೈ ಮಾಡ್ಕೊಂಡು ತಣ್ಣಗಾಕ್ಬಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬರೋಣ. ಯಾವುದೇ ನೀರು ಏನು ಹಾಕ್ದಲೇ ಇದರಲ್ಲೇ ಪೇಸ್ಟ್ ಮಾಡ್ಕೊಂಡು ಬರೋಣ. ಈಗ ನೋಡಿ ರುಬ್ಬಿರುವಂಥ ಪೇಸ್ಟು ರೆಡಿಯಾಗಿದೆ. ತೀರಾ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ನಾನು ಒಂದು 2-3 ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಬಾಣಲಿ ಏನು ಬೇರೆದು ಇಟ್ಟಿಲ್ಲ, ನೀವು ಬೇಕಂದರೆ ಬೇರೆದು ಇಟ್ಕೋಬೋದು. ನಾನು ಎಲ್ಲ ಒಂದೇ ಬಾಣಲಿಲೇ ಮಾಡೋಣ, ಮತ್ತು ಸುಮ್ಮನೆ ಏನಕ್ಕೆ ಎಲ್ಲ ಗಲೀಜು ಮಾಡೋದಂತ ನೋಡಿ ಅದೇ ಬಾಣಲಿಗೆ ನಾನೊಂದು 3-4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಲಿ. ಎಣ್ಣೆನೂ ಈಗ ಬಿಸಿಯಾಗಿದೆ. ನಾನೇನು ರುಬ್ಕೊಂಡಿದ್ದೆನೋ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆಗೆ. ಪೇಸ್ಟ್ ಎಲ್ಲ ಹಾಕಿದ್ಮೇಲೆ ಇದನ್ನ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡೋಣ. ಇದರಲ್ಲಿರೋಂಥ ನೀರಿನಂಶ ಎಲ್ಲ ಹೀರ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ನೋಡಿ ಎಣ್ಣೆಗೆ ಕುದ್ದಿದೆ. ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾವು ಇದು ಕುದಿಯೋವರೆಗೂ ಬಿಟ್ಕೋಬೇಕು. ಹಾಗೆ ತಿರುಗಿಸ್ತಾನೆ ಇರಬೇಕು, ತಳ ಹಿಡಿಬಾರ್ದು. ನೋಡಿ ಸ್ವಲ್ಪನೂ ತಳ ಹಿಡಿದಿಲ್ಲ. ಹೇಗೆಲ್ಲ ಸುತ್ತ ಬಿಟ್ಕೊಳ್ತೈತಂತೆ ಈ ಥರ ಬಿಟ್ಕೋಬೇಕು. ಹಾಗಿದ್ರೆ ಮಾತ್ರ ನಾವು 1 ತಿಂಗಳಿಂದ 2 ತಿಂಗಳು 3 ತಿಂಗಳು ಇಟ್ಕೊಂಡ್ರು ಇದು ಹಾಳಾಗೋದಿಲ್ಲ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೀವು ಟೈಮ್ ನೋಡ್ಕೊಳಕ್ಕೆ ಹೋಗಬೇಡಿ. ಅವಾಗ ಬೇಗ ಆಗಿಲ್ವಲ್ಲ ಅಂತನ ಸ್ವಲ್ಪ ಟೈಮ್ ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಎಷ್ಟು ದಿನ ಇಟ್ಟರು ಹಾಳಾಗಲ್ಲ. ಹಾಗಾಗಿ ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು ಆಮೇಲೆ ನಾವು ಹುರಿದಿರುವಂಥ ಪೌಡ್ರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರ ಈಗ ಹಾಕೋಣ. ಇದ್ರ ಜೊತೆನೇ ಆ ಪೌಡ್ರ್ ಹಾಕೋಣ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಚಿಕ್ಕದು ಗೋಲಿ ಗಾತ್ರದಷ್ಟು ನಾನು ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕೋದ್ರಿಂದ ಹುಳಿ ಮತ್ತು ಖಾರ ಏನಾದರೂ ಜಾಸ್ತಿ ಇದ್ದರೆ ಅದನ್ನು ಸಮ ಪ್ರಮಾಣದಲ್ಲಿ ತರುತ್ತೆ ಬೆಲ್ಲ. ಸ್ವೀಟ್ ಹಾಕೋದ್ರಿಂದ ಹಾಗಾಗಿ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕಿ ಕಮ್ಮಿ ಉರಿಯೇ ಎಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ತಳ ಎಲ್ಲ ಬಿಡ್ತಾ ಇದೆ ಅಂತ. ಇಷ್ಟು ತಳ ಬಿಡಬೇಕು ನೋಡಿ. ಸ್ವಲ್ಪನೂ ಏನು ಗಟ್ಟಿ ಅಂಡ್ಕೊಂಡಲ್ಲೇ ತಳಕ್ಕೆ ಎಷ್ಟು ನೀಟಾಗಿ ಬಿಡ್ತೈತೆ ಅಂತ. ಈ ರೀತಿ ಬಿಟ್ರೇ ಚಟ್ನಿ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ ಈ ಥರ ಚಟ್ನಿ ಮಾಡ್ಕೊಂಡು ವಾರಗಟ್ಟಲೆ ಅಲ್ಲ ತಿಂಗಳನ್ಗಟ್ಟಲೆ ಇಟ್ಕೊಂಡು ತಗೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿ ಏನಿದೆಯಾ ಆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಕೆಲವರು ರುಬ್ಬಕ್ಕೂ ಬೆಳ್ಳುಳ್ಳಿ ಹಾಕ್ಕೊಳ್ತಾರೆ, ನಾನು ರುಬ್ಬಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ಈರುಳ್ಳಿ ಚಟ್ನಿ ಆಗಿರೋದ್ರಿಂದ ನಾನು ಬೆಳ್ಳುಳ್ಳಿ ಅಷ್ಟು ಯೂಸ್ ಮಾಡ್ತಾಯಿಲ್ಲ. ನೋಡಿ ಬೆಳ್ಳುಳ್ಳಿ ಹಾಕಿದ್ಮೇಲೆ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ನೋಡಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲ ಫ್ರೈ ಆಗಿ ಎಷ್ಟು ನೀಟಾಗಿ ತಳ ಬಿಟ್ಕೊಳ್ತೈತೆ. ಎಣ್ಣೆನೂ ಹಾಗೆ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತೈತೆ. ನೋಡ್ತಾ ಇದ್ರೆ ಅಷ್ಟು ತಿನ್ಬೇಕು ಅನಿಸುತ್ತೆ. ಈಗಲೇ ಚಟ್ನಿನ ಅಷ್ಟು ಚೆನ್ನಾಗಿರ್ತದೆ. ಈ ಸಮಯದಲ್ಲಿ ನೀವು ಟೇಸ್ಟ್ ನೋಡ್ಕೋಬೋದು. ಉಪ್ಪು ಖಾರ ಏನಾರು ಕಮ್ಮಿ ಇದ್ದರೆ ಸ್ವಲ್ಪ ನಿಮಗೇನೋ ಖಾರ ಕಮ್ಮಿ ಅನಿಸಿದ್ರೆ ಖಾರದ ಪುಡಿ ಹಾಕ್ಕೊಳ್ಳಿ, ಏನೂ ಆಗೋಲ್ಲ. ಇಲ್ಲ ಅಂದರೆ ಉಪ್ಪೇನೋ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಯಾವ್ದು ಹಾಕ್ಕೊಂಡ್ರೂ ಉಪ್ಪು ಖಾರ ಈ ಸಮಯದಲ್ಲಿ ನೋಡ್ಬೋದು ನೀವು. ಈಗ ಇದನ್ನು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡೋಣ. ಲೈಟಾಗಿ, ಜಾಸ್ತಿ ಏನು ಒಗ್ಗರಣೆ ಕೊಡೋದು ಬೇಡ. ಸ್ಟವ್ ಆಫ್ ಮಾಡಿ ಇನ್ನೊಂದು ಸೈಡ್ ನಾವು ಒಗ್ಗರಣೆ ಕೊಡೋಣ. ಒಗ್ಗರಣೆ ನಾನು ಚಿಕ್ಕದು ಬಾಣಲೆ ಇಟ್ಟಿದ್ದೀನಿ. ಆ ಬಾಣಲೆ ಒಗ್ಗರಣೆ ಕೊಟ್ಟರೆ ಸಾಕಾಗುತ್ತೆ. ನಾನು ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ ನೋಡಿ. ನಾನು 1 ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನಾನು ಇದ್ರ ಜೊತೆನೇ ಒಂದು 2 ಮೆಣಸಿಕಾಯಿನ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮೆಣಸಿಕಾಯಿನ ಹಾಕ್ತಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಅಂದರೆ ಚೆನ್ನಾಗಿರುತ್ತೆ ನೋಡಿ. ಸಾಸಿವೆನ ಚಟಪಟ ಅಂತ ಇದೆ. ಈಗ ನಾನು ಒಂದು 2 ಮೆಣಸಿಕಾಯಿ ತೊಗೊಂಡಿದ್ದೆನಲ್ಲ, ಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಇದ್ರ ಜೊತೆನೇ ಸ್ವಲ್ಪ ನಾನು ಹಿಂಗೆ ಬಳಸ್ತಾ ಇದ್ದೀನಿ. ನೀವು ಹಿಂಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಧನಿಯಾ ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ನಾನು ಒಂದು 2 ಸ್ಪೂನಷ್ಟು ಹಿಂಗೆ ಹಾಕ್ತಿದ್ದೀನಿ ನೋಡಿ. ಚಿಕ್ಕ ಸ್ಪೂನಲ್ಲಿ ಅಂದರೆ ಜಾಸ್ತಿ ದೊಡ್ಡ ಸ್ಪೂನಲ್ಲ, ಚಿಕ್ಕ ಸ್ಪೂನಲ್ಲೇ ಒಂದು 2 ಸ್ಪೂನಷ್ಟು ಹಿಂಗೆ ಹಾಕಿದ್ದೀನಿ. ಹಿಂಗು ಮತ್ತು ಎಣ್ಣೆ ಸಾಸಿವೆ ಎಲ್ಲ ಒಗ್ಗರಣೆ ರೆಡಿಯಾಗಿದೆ. ಈಗ ಈ ಒಗ್ಗರಣೆ ನಾನು ಇದ್ರ ಜೊತೆನೇ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ.
ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡೋಣ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ಟವ್ವೇ ನಾನು ಆನ್ ಮಾಡಿ ಇಟ್ಕೊಂಡಿಲ್ಲ, ಸ್ಟವ್ ಆಫ್ ಮಾಡಿದ್ದೀನಿ. ಹಾಗೆ ಎಲ್ಲನೂ ಒಂದ್ಸಲಿ ಮಿಕ್ಸ್ ಮಾಡೋಣ. ಎಲ್ಲ ಮಿಕ್ಸ್ ಆಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ಒಂದು ಡಬ್ಬಿಗೆ ಸ್ಟೀಲ್ ಬಾಕ್ಸ್ಗಾಗಲಿ ಇಲ್ಲ ಅಂದರೆ ನಾವು ಗ್ಲಾಸ್ ಡಬ್ಬಿ ಇರ್ತೈತಲ್ಲ ಆ ಥರ ಡಬ್ಬಿಗಳಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳಲ್ಲ 2 ತಿಂಗಳು ಇಟ್ಕೊಂಡ್ರೂ ಹಾಳಾಗೋದಿಲ್ಲ, ಸ್ವಲ್ಪನೂ ಹಾಳಾಗೋದಿಲ್ಲ. ಚಟ್ನಿ ಅಷ್ಟು ಚೆನ್ನಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಮತ್ತು ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಚಟ್ನಿ ಅನ್ನ ತಿಂತಾಯಿದ್ರೆ ಎಷ್ಟು ಇನ್ನೂ ಒಂದು ಜಾಸ್ತಿನೇ ತಿನ್ಬೇಕು ಅನ್ನಿಸ್ತೈತೆ. ದೊಡ್ಡವರಿಂದ ಚಿಕ್ಕವರೆಗೂ ಈ ಚಟ್ನಿ ಅಷ್ಟು ಇಷ್ಟ ಆಗುತ್ತೆ. ಈಗಂತೂ ಚಳಿಗಾಲ ಅಲ್ವಾ, ಯಪ್ಪ ಈ ಚಳಿಗೆ ಏನು ಬೇಕಪ್ಪ, ಏನು ತಿನ್ನಬೇಕಪ್ಪ ಅನ್ಸಿರಿ ಈ ಥರ ಚಟ್ನಿ ಮಾಡ್ಕೊಂಡು ಸ್ವಲ್ಪ ಅನ್ನ ತಿಂದರೆ ಸಾಕಾಗುತ್ತೆ. ಹೊಟ್ಟೆ ಅಂತೂ ತುಂಬ್ದಂಗೆ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿರಲ್ಲ ಇವತ್ತು ನಾನು ಯಾವ ರೀತಿಯಾಗಿ ಈರುಳ್ಳಿ ಚಟ್ನಿ ಮಾಡಿದೆ ಅಂತ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಈ ಥರ ಡಿಫ್ರೆಂಟ್ ಆಗಿರೋ ರೆಸಿಪಿ ಎಲ್ಲ ಬೇಗನೆ ನೋಡ್ಬೋದು ನೀವು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.